ಎಲ್ಲ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ಸ್ಟೋರಿ ಏನು ಅಂತಂದರೆ, ಪ್ರತಿಯೊಬ್ಬರು ನಮ್ಮನ್ನೇ ಇಷ್ಟಪಡಬೇಕು, ಪ್ರತಿಯೊಬ್ಬರ ದೃಷ್ಟಿಯಲ್ಲಿ ಒಳ್ಳೆಯರಾಗಿರಬೇಕು ಅಂತ ಯಾರ ಆಲೋಚನೆಗಳನ್ನು ಇರುತ್ತವೆ ಅದರ ಬಗ್ಗೆ ಮಾತಾಡೋಣ ಈ ಸ್ಟೋರಿಯಲ್ಲಿ. ಸೊ ಒಂದು ನೆನ್ಪಿಟ್ಕೊಳ್ಳಿ, ಎಲ್ಲರ ದೃಷ್ಟಿಯಲ್ಲಿ ನಾನು ಒಳ್ಳೆಯವನಾಗಿರಬೇಕು ಅಂತಂದರೆ ಯಾವತ್ತೂ ಕನಸಲ್ಲಿ ಕೂಡ ಅದು ಆಗೋದೇ ಇಲ್ಲ. ಕೆಲವೊಬ್ಬರಿಗೆ ನೀನು ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ರು ಕೂಡ ಕೆಲವೊಬ್ಬರು ನಿನ್ನನ್ನು ದ್ವೇಷನ ಇಟ್ಕೋತಾರೆ, ನೀನು ಕೆಟ್ಟವರೇ ಅಂತಾರೆ. ಸೊ ಅವ್ರು ಕೆಟ್ಟವರು ಅಂದಿದ್ದಾರೆ ಅಂತ ನೀನು ಯಾವತ್ತೂ ಫೀಲ್ ಆಗಬೇಡ. ಫಸ್ಟ್ ಆಫ್ ಆಲ್ ಇದು ನೆನ್ಪಿಟ್ಕೊಳ್ಳಿ, ಒಬ್ಬ ವ್ಯಕ್ತಿ ನನ್ನ ಹತ್ರ ಬಂದು ಇದು ನನಗೆ ಸಹಾಯ ಬೇಕು, ಅದು ದುಡ್ಡೇ ಆಗಲಿ, ಇಲ್ಲ ಒಂದು ಏನೋ ಒಂದು ಸಮಸ್ಯೆನೇ ಆಗಲಿ, ಯಾವುದೋ ಒಂದು ನಿನ್ನಿಂದ ಏನಾಗುತ್ತೋ ನಿನ್ನಿಂದ ಆಗುತ್ತೆ ಅಂತ ಅವರು ಬಂದಿದ್ದಾರೆ. ನಿನ್ನಿಂದ ಸಹಾಯ ಆಗುತ್ತೆ ಅಂತಾನೆ ಆಸೆ ಇಟ್ಕೊಂಡು ನಿನ್ನ ಹತ್ರ ಬಂದಿದಾಗ ಅವ್ರು ಕೇಳಿದನ್ನ ಯಾವುದೇ ವಿಷಯ ಆಗಲಿ, ದುಡ್ಡಾಗಲಿ, ಸಹಾಯನೇ ಆಗಲಿ ನೀವು ಮಾಡಿಲ್ಲ ಅಂದಾಗ ಅವ್ರು ತಿಳ್ಕೊಂಬೋದು ಒಂದೇ ಒಂದನ್ನು ನಿನ್ನ ನೆಗೆಟಿವಿಟಿ ಮಾಡೋದು, ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಇಲ್ಲ ನೀನು ಕೆಟ್ಟವನು ಅಂತ ಪ್ರೂವ್ ಮಾಡೋದು. ಆವಾಗ ನಿನ್ನನ್ನು ಕೋಪ ಬರುತ್ತೆ. ಯಾಕೆ ನನಗೆ ಬೈತಾ ಇದ್ದಾರೆ, ನಾನು ಏನು ಮಾಡಿದ್ದೀನಿ? ಅವರು ನಿನ್ನನ್ನು ನೆಗೆಟಿವ್ ಆಗಿ ನೋಡಿದಾಗ ನಿನ್ಗೆ ಕೋಪ ಬರುತ್ತೆ. ಸೊ ಇದು ಒಂದು ಕೆಟ್ಟದೇ ಅಲ್ವಾ? ನೀನು ಎಷ್ಟೋ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಆ ಒಳ್ಳೆಯವನ್ನ ನೆನಪಿಟ್ಕೊಂಬಂದಂಗೆ ಒಂದು ಕೆಲಸ ನೀನು ಮಾಡಿಲ್ಲ ಅಂದಾಗ ನಿನ್ನನ್ನು ಕೆಟ್ಟದಾಗಿ ಪ್ರೂವ್ ಮಾಡ್ತಾ ಇದ್ದಾರೆ, ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಸೊ ಅವಾಗ ನಿನಗೆ ಕೋಪ ಬರುತ್ತೆ. ಅವ್ರ ಜೊತೆ ಜಗಳವನ್ನು ಇಟ್ಕೋತೀಯ. ಒಂದು ಮೆಚೂರಿಟಿ ಆಲೋಚನೆ ಮಾಡಿ, ಎಲ್ಲರೂ ದೃಷ್ಟಿಯಲ್ಲಿ ಯಾವತ್ತು ನೀನು ಒಳ್ಳೆಯವನಾಗಿ ಇರಬೇಕು ಅನ್ಕೊಂಡಿದ್ದ ಫಸ್ಟು ಅದು ಮೈಂಡ್‌ನಲ್ಲೇ ತೆಗೆದಾಕ್ಬಿಡಿ. ಅವ್ರು ಯಾಕೆ ನಿನ್ನನ್ನು ಹೇಟ್ ಮಾಡ್ತಿದ್ದಾರೆ ಅಂದರೆ, ಅವರು ಸಹಾಯ ಕೇಳಕ್ಕೆ ಬಂದಿದ್ದಾರೆ. ಆ ಸಹಾಯ ಅವ್ರ ಮಾತಿಗೆ ನೀನು ಒಪ್ಪಿಲ್ಲ, ನೋ ಅಂದಿದೆ. ಅವರು ನಿನಗೆ ಕ್ಯಾರೆಕ್ಟರ್‌ನ ನಿನಗೆ ಬೈತಾ ಇಲ್ಲ. ನೀನು ಅವ್ರ ಕೆಲ್ಸಕ್ಕೆ ನೀನು ನೋ ಅಂದಿದಲ್ವಾ? ಅವ್ರು ಹೇಳಿದ್ದನ್ನೇ ನೀನು ಕೊಟ್ಟಿದಲ್ವಾ? ಆ ಕೊಟ್ಟಿಲ್ಲದ ಸಬ್ಜೆಕ್ಟ್‌ನ ಬೈತಾ ಇದ್ದಾರೆ. ಬಟ್ ನಿನ್ನ ಕ್ಯಾರೆಕ್ಟರ್ ಅನ್ನೋದು ಬೈತಾ ಇಲ್ಲ. ನೀ ಫೀಲ್ ಆಗ್ಬೇಡ. ಅದು ಜಗಳ ಇಟ್ಕೊಳ್ಳೋಕೆ ಹೋಗಬೇಡ. ಫೀಲೇ ಆಗಬೇಡ. ಯಾಕೆಂದ್ರೆ ನೀನು ಡೈರೆಕ್ಟಾಗಿ ನಿನಗೆ ಅಂದಿದ್ರೆ ಅದು ಕೋಪ ಬರಬೇಕು. ಬಟ್ ಒಬ್ಬ ವ್ಯಕ್ತಿ ಸಿಂಪಲ್ ಆಗಿ ಹೇಳ್ತೀನಿ. ಒಬ್ಬ ವ್ಯಕ್ತಿ ನಿನ್ನ ಹತ್ರ ಬಂದ್ರು, ನಿನ್ನ ಫ್ರೆಂಡ್ ಬಂದು ನನಗೆ ಇಷ್ಟು ದುಡ್ಡು ಬೇಕಾಗ್ಯಾವ ಸ್ವಲ್ಪ ಸಹಾಯ ಮಾಡು ಅಂದಾಗ, ನೀನು ದುಡ್ಡು ಕೊಟ್ಟರೆ ತುಂಬಾ ಪ್ರೀತಿ ತೋರಿಸುತ್ತಾನೆ, ಒಳ್ಳೆಯವ ಅನ್ಕೋತಾನೆ, ನೀನು ತುಂಬಾ ಒಳ್ಳೆಯವನಂತ ಪ್ರೂವ್ ಮಾಡುತ್ತಾನೆ, ನೀನು ಫುಲ್ಲು ಸಪೋರ್ಟ್ ಕೊಡುತ್ತಾನೆ. ಸರಿ. ಯಾವಾಗ ಅವ್ರು ಸಹಾಯ ಕೇಳಿದಾಗ ನಿನ್ನ ಫ್ರೆಂಡ್‌ಗೆ ನೀನು ದುಡ್ಡು ಕೊಟ್ಟಿಲ್ಲ, ಇಲ್ಲ ನನ್ನಿಂದ ಆಗೋದಿಲ್ಲ, ಏನಾದರೂ ಒಂದು ಸೈಡ್ ಹೇಳಿ ನೀವು ಸೈಡ್‌ಗೆ ಆಗ್ಬಿಡ್ತಾರೆ. ಆವಾಗ ನಿನ್ನ ಮೇಲೆ ಕೋಪ ಬರುತ್ತೆ, ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡುತ್ತಾರೆ. ಇಲ್ಲಿ ಫೀಲ್ ಆಗ್ಬಾರ್ದು. ಅವಾಗ ಏನು ನಿನ್ನ ಮೇಲೆ ಕೋಪ ಬರುತ್ತೆ, ಅವಾಗ ನಿನ್ನ ಜೊತೆ ಮಾತಾಡೋದೇ ಬಿಟ್ಟು ಬಿಡುತ್ತಾನೆ ಕೆಲವೊಬ್ಬರ ಮಾತು. ಅವಾಗ ನಿನ್ಗೆ ಕೋಪ ಬಂದ್ಬಿಡುತ್ತೆ. ಕೋಪ ಬರೋದೇ ಬೇಡ. ಯಾಕೆಂದರೆ ಅವ್ರು ನಿನಗೆ ಸಿಟ್ಟಿಲ್ಲ, ನಿನ್ನ ಮೇಲೆ ಸಿಟ್ಟಿಲ್ಲ. ನೀನು ಅವ್ರ ಮಾತಿಗೆ ನೀನು ಯಾವುದು ರಿಜೆಕ್ಟ್ ಮಾಡಿದ್ದೀಯಲ್ಲ, ಆ ಆ ಸಬ್ಜೆಕ್ಟ್ ಮೇಲೆ ಕೋಪ. ಬಟ್ ನಿನ್ನಗ ಓನ್ ಕ್ಯಾರೆಕ್ಟರ್ ಮೇಲೆ ಇಲ್ಲ. ಸೊ ನೀನು ಓನ್ ಕ್ಯಾರೆಕ್ಟರ್ ಬೈದಿದ್ರೆ, ಅಂದಿದ್ರೆ ಅವಾಗ ನೀನು ಫೇಲ್ ಆಗು. ಅವ್ರ ಸರಿ ಜಗಳ ಇಟ್ಕೋಬೇಕು. ಬಟ್ ಅವ್ರು ನೀನು ಅಂತ ಇಲ್ಲ. ನೀನು ರಿಜೆಕ್ಟ್ ಮಾಡಿದ ಮಾತಿಗೆ ಅವ್ರು ಬೈತಾ ಇದ್ರೆ, ಆ ಮಾತಿಗೆ ನೆಗೆಟಿವಿಟಿ ಪ್ರೂವ್ ಮಾಡ್ತಾ ಇದ್ರು. ಫೀಲ್ ಆಗ್ಬೇಕು ಬಟ್ ಅರ್ಥ ಆಯ್ತಾ? ಸೊ ಎಲ್ಲರೂ ಒಳ್ಳೆಯ ದೃಷ್ಟಿಯಲ್ಲಿ ಇರೋದಿಲ್ಲ. ನೀನು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಒಳ್ಳೆಯವರು ಅಂತ ಈ ಪ್ರಪಂಚದಲ್ಲಿ ಯಾರೂ ಅಮ್ಮೋದೇ ಇಲ್ಲ. ಸೊ ತಲೆ ಕೆಡಿಸ್ಕೊಬೇಡ. ನೀನು ಒಳ್ಳೆಯವನು ಕೆಟ್ಟವನು ಅಂತ ನಿನಗೆ ಗೊತ್ತಿರಬೇಕು. ಅವ್ರು ತಕ್ಕಂತೆ ಬದಲಾಗುತ್ತೆ ಒಳ್ಳೆಯದು ಕೆಟ್ಟದ್ದು. ಒಳ್ಳೆಯದು ಕೆಟ್ಟರ ಬಗ್ಗೆ ಮಾತಾಡಬೇಕು ಅಂತಂದರೆ ಸಿಂಪಲ್ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಎಲ್ಲ ದೃಷ್ಟಿಯಲ್ಲಿ ಒಳ್ಳೆಯವರು ಆಗೋಲ್ಲ, ಎಲ್ಲ ದೃಷ್ಟಿಯಲ್ಲಿ ಕೆಟ್ಟವ್ರನ್ನೂ ಆಗಲ್ಲ. ಅವ್ರು ಮನ್ಸು ಬಂದಂಗೆ ಪ್ರೀತಿ ಮಾಡ್ತಾರೆ, ಮನ್ಸು ಬಂದಂಗೆ ನಿನ್ನ ಮೇಲೆ ದ್ವೇಷ ಮಾಡ್ಕೋತಾರೆ. ಲೈಟಾಗಿ ತಗೋ. ಎಲ್ಲರೂ ನನ್ನನ್ನು ಪ್ರೀತಿ ಮಾಡಬೇಕು ಅಂತ ಮೈಂಡ್‌ನಲ್ಲಿ ಅಸಲು ಯಾವುದೇ ಟೆನ್ಷನಲ್ಲಿ ಕೂಡ ಅದು ಆಲೋಚನೆಗಳು ಇರಬಾರ್ದು. ನಿನ್ನ ಕೆಲಸ ನೀನು ಮಾಡ್ಕೋತಾ ಹೋಗು. ಯಾರು ಇಷ್ಟಪಡಲಿ, ಯಾರು ಇಷ್ಟಪಡಲ್ದಲ್ಲಿ. ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಿನ್ನ ಹತ್ರ ದುಡ್ಡಿಲ್ಲ, ಏನು ಕೆಲಸ ಇಲ್ದಾಗ ನಿನಗೆ ಯಾರು ಕೇರ್ ಮಾಡೋದು, ಯಾರು ಇಷ್ಟನೇ ಪಡೋದಿಲ್ಲ. ಸ್ವಂತ ನಿಮ್ಮ ತಾಯಿ ತಂದೆನೇ ಇಷ್ಟಪಡೋದಿಲ್ಲ. ಯಾವಾಗ ಅಲ್ಲಿ ಕೆಲಸ ಏನು ಮಾಡ್ತಾ ಇದ್ದಾಗ ತಿಂದು ತಿರುಗಾಡ್ತೀರಿ ನೋಡಿ ರೋಡಿನ ಮೇಲೆ, ಆ ಟೈಮ್‌ನಲ್ಲಿ ಎಲ್ಲರೂ ಬೈತಾ ಇರ್ತಾರೆ, ನಿನ್ನನ್ನು ಪ್ರೀತಿನೇ ಮಾಡೋದು. ಅದೇ ಒಂದು ಒಳ್ಳೆ ಸ್ಥಾಯಿನಲ್ಲಿ ಇದ್ದಾಗ, ಸ್ವಲ್ಪ ದುಡ್ಡು ಗಳಿಸ್ತಾ ಇದ್ದಾಗ ಅವ್ರು ನಿನ್ನನ್ನು ನೋಡ್ಲಾರ ಪ್ರೀತಿಗಳನ್ನು ಮಾಡುತ್ತಾರೆ. ನೀನು ಅನ್ಕೊಂಡಿದ್ದ ಪ್ರೀತಿಗಳನ್ನು ಸಿಗುತ್ತೆ. ಎಲ್ಲರೂ ನಿನ್ನ ಹತ್ರ ಒಂದು ಒಳ್ಳೆ ಬಾಂಡಿಂಗ್ ಆಗಿ ಇರುತ್ತಾರೆ. ಯಾವಾಗ ನಿನ್ನ ಹತ್ರ ದುಡ್ಡು ಇರುತ್ತವೆ, ಅವಾಗ ಎಲ್ಲರೂ ಕೇಳೋಕೆ ಸ್ಟಾರ್ಟ್ ಮಾಡುತ್ತಾರೆ ದುಡ್ಡು. ಬಾಕಿ ರೂಪದಲ್ಲಿ ಆಗಲಿ, ಸಹಾಯ ರೂಪದಲ್ಲಿ ಆಗಲಿ. ಒಂದು ಟೈಮ್‌ನಲ್ಲಿ ನಿನ್ನ ಹತ್ರ ಏನೂ ದುಡ್ಡು ಇಲ್ಲ ಅಂದಾಗ ಯಾರು ನಿನ್ನ ಹತ್ರ ಬರೋದೇ ಇಲ್ಲ, ಯಾರು ನಿನ್ನ ಹತ್ರ ಕೇಳೋದೇ ಇಲ್ಲ, ದುಡ್ಡೇ ಕೇಳೋದಿಲ್ಲ. ಅಲ್ವಾ? ಸೊ ಎಲ್ಲದಕ್ಕಿಂತ ಮೊದಲು ಏನು ಅಂತಂದ್ರೆ, ನೀವು ಒಳ್ಳೆಯವ್ರು ಆಗಿರ್ಬೇಕು ಅಂದಾಗ ಫಸ್ಟು ನೀವು ಒಳ್ಳೆಯವರಾ ಇಲ್ಲ ಅಂತ ಫಸ್ಟ್ ನೀವು ತಿಳ್ಕೊಳ್ಳಿ. ಬೇರೆಯವ್ರಿಗೆ ತಿಳಿಬೇಕು ಅಂತ ಅನ್ಕೋಬೇಡಿ. ಯಾಕೆಂದ್ರೆ ಅವ್ರು ಮನಸ್ಸು ಬಂದಂಗ ಒಳ್ಳೆಯವ್ರಂತಾರೆ, ಮನಸ್ಸು ಬರದಾಗ ಕೆಟ್ಟವ್ರಂತಾರೆ. ಅವರು ಸಹಾಯ ಮಾಡಿದಾಗ ಒಳ್ಳೆಯವ್ರಂತಾರೆ, ಒಂದ್ ವೇಳೆ ಸಹಾಯ ಮಾಡಿಲ್ಲ ಅಂದ್ರೆ ಕೆಟ್ಟವ್ರಂತಾರೆ. ನೀನು ಯಾವುದೇ ಕೆಲಸಕ್ಕೂ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ. ಸೊ ಯಾವುದೇ ರೀತಿ ಆಗಲಿ, ಯಾರೋ ಒಬ್ಬ ವ್ಯಕ್ತಿ ಬಂದು ನಿಮಗೆ ಒಂದು ಮಾತು ಅಂದಿದಾಗ ಅವ್ರ ಮೇಲೆ ರಿಯಾಕ್ಟ್ ಆಗಬೇಡಿ, ಕೋಪ ಬೀಳಬೇಡಿ, ಆವೇಶ ಮಾಡ್ಕೋಬೇಡಿ, ಅವ್ರ ಜಗಳ ಆಡಬೇಡಿ. ಎಲ್ಲದಕ್ಕ ಒಂದು ಟೈಮ್ ಇರುತ್ತೆ. ಆ ಟೈಮ್ ಪ್ರಕಾರ ನಡೆಯಿರಿ. ಎಲ್ಲದಕ್ಕೂ ಪ್ರತಿಯೊಂದು ಕೋಪದಲ್ಲಿ ಜಗಳನೆ ಆಡೋದೇ ಆಗಲಿ,
ಇವೆಲ್ಲ ಕೆಲವು ದೊಡ್ಡ ಸಮಸ್ಯೆಗಳಾಗುತ್ತವೆ. ಸೊ ಎಲ್ಲರ ದೃಷ್ಟಿಯಲ್ಲಿ ಒಳ್ಳೆಯವರು ಆಗಬೇಕು ಅಂತಂದ್ರೆ ಅದು ಸಾಧ್ಯನಾ? ಮತ್ತು ಎಲ್ಲರೂ ನನ್ನನ್ನು ಇಷ್ಟಪಡಬೇಕು ಅಂತಂದ್ರೂ ಕೂಡ ಅದು ಯಾವತ್ತೂ ಇಷ್ಟಪಡೋದಿಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಎಲ್ಲರೂ ನನಗೆ ಇಷ್ಟಪಡಬೇಕು ಅಂತಂದ್ರೆ ನಿಮ್ಮ ಲವರ್ ಹಾರ್ಟ್ಲಿ ಆಗಿ, ಹಾರ್ಟ್‌ಫುಲ್, ಸಿನ್ಸಿಯರ್, ಲಾಯಲ್ ಪ್ರೀತಿ ಮಾಡಿದವರು ಇವತ್ತು ಏನಾದರೂ ನಿನ್ನನ್ನು ತುಂಬಾ ಪ್ರೀತಿ ಮಾಡಿರುತ್ತಾರೆ ಅಲ್ವಾ? ನೀನು ಅನ್ಕೊಂಡಿದ್ದಂಗೆ ಇರ್ತೀರಲ್ಲ, ಅದು ಒಂದಿನ 2 ದಿನ ಸಿಗ್ತದೆ. ಪ್ರತಿದಿನ ಈಗಿದ್ದಿದ್ದ ಪ್ರೀತಿ, ಈಗಿದ್ದಿದ್ದ ಒಳ್ಳೆ ಮಾತುಗಳು, ಏನೋ ಒಂದು ಇಷ್ಟಪಟ್ಟಿದ್ದು ನಾಳೆ ಕೂಡ ಇದೇ ರೀತಿ ಸಿಗ್ಬೇಕಂದ್ರೆ ಅದು ಸಿಗೋದೇ ಇಲ್ಲ. ಯಾವುದು ಕೂಡ ಶಾಶ್ವತವಾಗಿ ಇರೋದಿಲ್ಲ. ಪ್ರೀತಿ ಇವಾಗಿದ್ದಿದ್ದ ಪ್ರೀತಿ ನಾಳೆ ಕೂಡ ಸಿಗೋದಿಲ್ಲ. ಕಾಲ ಕಳೆದಿದ್ದ ಕಾಲ ಮತ್ತೆ ನೀನು ತರುವುದಿಲ್ಲ. ಹಾಗೆ ಈಗಿದ್ದಿದ್ದ ಪ್ರೀತಿ ಮತ್ತೆ ನಿನಗೆ ಇದೇ ರೀತಿ ಇದೇ ತರ ಬೇಕು ಅಂತ ಸಿಗೋದಿಲ್ಲ. ಸ್ವಲ್ಪ ಆದ್ರೂ ಸ್ವಲ್ಪ ಡಿಫ್ರೆಂಟ್ ಆಗಿ ಇರುತ್ತದೆ. ಹಾಗಂದಿದ ಮೇಲೆ ಇವತ್ತಿದ್ದ ಪ್ರೀತಿ ನಾಳೆನೇ ಕೊಡಕ್ಕಾಗಲ್ದ ಮೇಲೆ ಹೋಗಿದ್ದ ಟೈಮ್‌ನ ಮತ್ತೆ ನಿನಗೆ ಅದೇ ಟೈಮ್‌ನ ಬರಕ್ಕೆ ತರಲ್ಲ. ಅದೇ ಟೈಮ್ ಬೇಕು ಅಂದ್ರೆ ಸಿಗೋದೇ ಇಲ್ಲ. ಅದೇ ತರ ಈಗಿದ್ದಿದ್ದ ಪ್ರೀತಿ ಮತ್ತೆ ನಾಳೆ ಕೂಡ ಇದೇ ತರ ಬೇಕು ಅಂತಂದ್ರೆ ಅದು ಯಾವತ್ತೂ ಸಿಗೋದಿಲ್ಲ. ಸೊ ಅದಕ್ಕೆ ಹೇಳ್ತಿರೋದು, ಸಿಕ್ಕಿದೆ ಶಿವ ಅಂತ ಇಟ್ಟುಕೊಂಡು ಯಾವುದು ಸಿಗುತ್ತೋ ಅದನ್ನು ಇಷ್ಟ ಪಡ್ಕೋತಾ ಹೋಗ್ರಿ. ನಿಮ್ಮ ಜೀವನ ಬದಲಾಗುತ್ತೆ. ನಿನ್ನನ್ನು ನೋಡಿ 4 ಜನ ಭಯ ಪಡಬೇಕು ಅಂತ ಅನ್ಕೊಂಡಿದಾಗ ಅವ್ರು ಯಾರೂ ಭಯ ಪಡೋದೇ ಇಲ್ಲ. 4 ಜನಕ್ಕೆ ನೀನು ಒಳ್ಳೆ ರೀತಿಯಾಗಿ ಬದುಕಬೇಕು ಅಂತ ಅನ್ಕೊಟ್ಟಿದ್ರೆ ಅದು ಯಾವತ್ತೂ ಒಳ್ಳೆ ರೀತಿಯಾಗಿ ಇರುವುದಿಲ್ಲ. ನೀನು ಒಳ್ಳೆಯವನಂತ ಗೊತ್ತಿದ್ರು ಸಾಕು. ಅವ್ರು ನೀನು ಯಾರೋ ನಿನ್ನ ನೆಗೆಟಿವ್ ಆಗಿ ಮಾತು ಬೈದಿದ್ದಾರೆ, ಅಂದಿದ್ದಾರೆ ಅಂದ್ರೆ ತಲೆ ಕೆಡಿಸ್ಕೋಬೇಡ. ಅವ್ರು ನಿನಗೆ ಬೈತಿದ್ದಾರೆ ಅಂದರೆ ನಿನ್ನನ್ನು ಏನೋ ಒಂದು ಅವ್ರು ನೆಗೆಟಿವ್ ಆಗಿ ಕಾಣಿಸ್ತದೆ. ಆ ಸಬ್ಜೆಕ್ಟ್‌ಗೆ ಬೈತಾ ಇದ್ದಾರೆ. ಬಟ್ ಅವರು ನೀನು ನೋ ಅಂದಿದ್ದ ಕಾರಣಕ್ಕೆ ಬೈತಾ ಇದ್ದಾರೆ. ಬಟ್ ನಿನ್ನ ಓನ್ ಕ್ಯಾರೆಕ್ಟರ್‌ಗೆ ಬೈತಾ ಇಲ್ಲ. ನೀನು ರಿಯಾಕ್ಟ್ ಆಗಬೇಡ. ನೀನು ರಿಯಾಕ್ಟ್ ಆಗಿ ನೀನು ಕೆಡಿಸ್ಕೋಬೇಡ ನಿನ್ನ ಲೈಫ್‌ನ. ಸೊ ಏನೇ ಇದ್ರು ನೀನು ಒಳ್ಳೆವ ಅಂತ ಗೊತ್ತಲ್ವಾ? ಸೊ ಯಾರೇ ಏನಾದ್ರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಸೊ ನಿನ್ನ ಪ್ರೀತಿ ಮಾಡೋರು ನಿನ್ನ ಬಿಟ್ಟು ಹೋಗಲ್ಲ. ಒಂದು ವೇಳೆ ಬಿಟ್ಟು ಹೋಗಿದವ್ರನ್ನ ನೀನು ಯಾವತ್ತೂ ತಲೆನೇ ಕೆಡಿಸ್ಕೋಬೇಡ. ಫಸ್ಟು ಅವರೆಲ್ಲ ನಿನ್ನ ಹತ್ರ ಬರಬೇಕು ಅಂತಂದ್ರೆ ನೀನು ಒಳ್ಳೆವಾಗಿರ್ಬೇಕು. ನೀನು ಚೆನ್ನಾಗಿರ್ಬೇಕು. ನೀನು ಚೆನ್ನಾಗಿದ್ರೆ ಎಲ್ಲರೂ ನಿನ್ನ ಹತ್ರ ಬರುತ್ತಾರೆ. ಬಿಟ್ಟು ಹೋಗಿದವ್ರನ್ನ ಕೂಡ ನಿನ್ನ ಹತ್ರ ಬರುತ್ತಾರೆ. ಯಾವಾಗ ನೀನು ಕೆಟ್ಟವಾಗಿದ್ದೆ ಬಿಟ್ಟು ಹೋಗಿದವ್ರನ್ನ ಮತ್ತೆ ಆ ಕಡೆ ಹೋಗ್ತಾರೆ. ಮತ್ತೆ ಬರೋದಿಲ್ಲ. ಸೊ ಏನೇ ಇದ್ರು ಕೂಡ ಒಳ್ಳೆಯವರು, ಕೆಟ್ಟವರು ಅನ್ನೋದು ಏನು ಭೇದ ಭಾವ ಏನಿಲ್ಲ. ನಿನ್ನ ಮನಸ್ಸಿಗೆ ನೀನು ಒಳ್ಳೆಯವ ಇದ್ರೆ ಸಾಕು. ನಿನ್ನನ್ನು ನೀನು ಪ್ರೀತಿಸ್ಕೊ. ಯಾರೋ ಪ್ರೀತಿ ಮಾಡಬೇಕು ಅಂತ ಕನಸಿನಲ್ಲೇ ಇಟ್ಕೋಬೇಡ. ಯಾರು ನೀನು ಪ್ರೀತಿ ಮಾಡಿದಂಗೆ ನಿನ್ನನ್ನು ನೀನು ಪ್ರೀತಿಸೋದಂಗ ನಿನ್ನನ್ನು ನಿನ್ನ ಮೇಲೆ ನಂಬಿಕೆ ಇಟ್ಟಿದಂಗ ಯಾರು ಇಡೋದಿಲ್ಲ. ಯಾರು ನಿನ್ನನ್ನು ಅಷ್ಟೊಂದು ಪ್ರೀತಿ ಮಾಡೋದಿಲ್ಲ. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಅರ್ಥ ಆಯ್ತಾ ಫ್ರೆಂಡ್ಸ್? ಯಾವುದು ಶಾಶ್ವತವಾಗಿಲ್ಲ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ನೀವು ಟೈಮ್ ಕೊಟ್ಟು ಪೂರ್ತಿಯಾಗಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.